ಜೇನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯಂತೆ ಮಗುವಿನ ದೊರೆಯಂತೆ. ಜೇನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಬದುಕಿನ ಬೆಂಡಿಗೆ ಅಂಟಿರೋ ಜೋಳದ ಕಾಳುಗಳ ನೋಡು. ಸಿದ್ದಯ್ಯ ಸೂರಿನಲ್ಲಿ ಬೆಳೆದು ಬಾಳೋ ದವಸದಂತೆ ನಾವು ಅದಪ್ಪ. ಬಾಳೆಯಂತೆ ಹಲಸಿನಂತೆ ದಾಳಿಂಬೆಯಂತೆ ನಾವು ಒಗ್ಗಟ್ಟೆ ಸೃಷ್ಟಿ. ರುಚಿಗಳು ಸೇರಿದರೆ ಅಭಿರುಚಿದಂತೆ ಜೇನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಕಹಿಯನ್ನೆಲ್ಲ ಮರೆಯಬೇಕಯ್ಯ, ಅದ ಮರೆಯೋದಕ್ಕೂ ಮರೆಯಬೇಕಯ್ಯ. ಮರೆಯೋ ಮರವೇ ಇಲ್ಲದಿದ್ದರೆ ಮನಸ್ಸೇ ಕುಡಿದ ಮಂಗಳಂತಯ್ಯ. ತುಂಬಿದ ಮನೆಯು ಒಡೆದು ಹೋಗಲು ಕಹಿ ನೆನಪೇ ನೆಪವಯ್ಯ. ಕ್ಷಮೆಯೂ ಇದೆಯಂತೆ, ಜೇನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ.
ನಮ್ಮ ಜೀವ, ಗುರು ಹಿರಿಯರೆಮ್ಮ ದೈವ. ದೈವ ಪಾದಗಳಿಗೆ ನಮ್ಮ ಪ್ರೀತಿ ಎಂಬ ಹೋದ, ಹಳೆಯ ಬೇರಿನ ಮಡಿಲಲ್ಲಿ ಹೊಸ ಚಿಗುರದ ಬಂದೆ. ನಡೆಯಬೇಕು ಎಲ್ಲ ಹಿರಿಯರು ಹೇಳಿದ ನುಡಿಯಂತೆ. ಉಲ್ಲಾಸ ಉಲ್ಲಾಸ ಹಿರಿಯರ ನೆರಳಲ್ಲಿ ವಿಕಾಸ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಲಕ್ಷ್ಮೀ ದೇವಿ ಸ್ಥಿರವಾಗಿ ವೈಕುಂಠವನ್ನ ಬಿಟ್ಟು ಭೂಲೋಕದಲ್ಲಿ ಇರೋ ದೇವಸ್ಥಾನ ಇದು. ಮಹಾರಾಷ್ಟ್ರಕ್ಕೆ ಆಧ್ಯಾತ್ಮಿಕ ರತ್ನ ಕೊಲ್ಲಾಪುರ. ಪುರಾತನವಾದ ದೇವಸ್ಥಾನಗಳು, ಪ್ರಶಾಂತವಾದ ಉದ್ಯಾನವನಗಳು, ಚಾರಿತ್ರಿಕ ಕೋಟೆಗಳು, ಅಂತಃಪುರಗಳು ಇವೆಲ್ಲವೂ ಈ ನಗರದ ಪ್ರಧಾನವಾದ ಆಕರ್ಷಣೆ. ಪಂಚಗಂಗಾ ನದಿ ತೀರದಲ್ಲಿರುವ ಕೊಲ್ಲಾಪುರ ಚರಿತ್ರೆ ನಮ್ಮ ದೇಶದಲ್ಲಿ ಅನೇಕ ಕಾಲ ಸಾಗಿದ ಮರಾಠ ಆಳ್ವಿಕೆಯಿಂದ ಅಭಿವೃದ್ಧಿ ಪಡಿತು. ಮಹಾಲಕ್ಷ್ಮೀ ದೇವಿ ಕೊಂದ ಕೊಲ್ಲಾಸುರ ರಾಕ್ಷಸನ ಹೆಸರು ಮೇಲೆ ಈ ನಗರ ನೆಲೆಸಿದೆ. ಮಹಾರಾಷ್ಟ್ರದಲ್ಲಿನ ಕೊಲ್ಲಾಪುರದಲ್ಲಿ ನೆಲೆಸಿದ ಶ್ರೀ ಮಹಾಲಕ್ಷ್ಮೀ ದೇವಿ ದೇವಸ್ಥಾನ ಶಕ್ತಿ ಪೀಠಗಳಲ್ಲಿ ಒಂದು. ಇದು ಶಕ್ತಿ ಪೀಠದಲ್ಲಿ ಅತಿ ಮುಖ್ಯವಾದದು. ಈ ದೇವಸ್ಥಾನವನ್ನ ದರ್ಶಿಸಿದ್ರೆ ಮೋಕ್ಷ ಲಭಿಸಿ ಮನಸ್ಸಿನಲ್ಲಿ ಕೋರಿದ ಕೋರಿಕೆಗಳು ತೀರುತ್ತವೆ. ಸಾಧಾರಣವಾಗಿ ದೇವಸ್ಥಾನದಲ್ಲಿ ವಿಗ್ರಹಗಳು ಪೂರ್ವ ಅಥವಾ ಉತ್ತರ ಮುಖವಾಗಿರುತ್ತೆ. ಆದ್ರೆ ಇಲ್ಲಿನ ಮಹಾಲಕ್ಷ್ಮಿಯು ಪಶ್ಚಿಮ ಮುಖವಾಗಿರೋದು ಮತ್ತೊಂದು ವಿಶೇಷತೆ. ಪಶ್ಚಿಮದಲ್ಲಿರುವ ಗೋಡೆಗೆ ಒಂದು ಚಿಕ್ಕ ಕಿಟಕಿ ಇರುತ್ತೆ. ಇದರಿಂದ ಮಾರ್ಚ್ 21ರಿಂದ ಸೆಪ್ಟೆಂಬರ್ ಒಳಗೆ 3 ದಿನಗಳ ಕಾಲ ಸೂರ್ಯಾಸ್ತಮ ಕಿರಣಗಳು ದೇವಿಯ ಮುಖದ ಮೇಲೆ ಬಿದ್ದು ವಿಭಿನ್ನವಾದ ಶೋಭೆಯನ್ನ ಇಮ್ಮಡಿಗೊಳಿಸುತ್ತೆ. ಪ್ರಳಯ ಕಾಲದಲ್ಲೂ ಕೂಡ ಇಲ್ಲಿ ಮಹಾವಿಷ್ಣು, ಶ್ರೀ ಮಹಾಲಕ್ಷ್ಮಿ ಇರ್ತಾರೆ ಅಂತ ಪುರಾಣ ಕಥೆ ಕೂಡ ಇದೆ. ಹಾಗಾಗಿ ಇದನ್ನ ವಿಮುಕ್ತ ಕ್ಷೇತ್ರ ಅಂತ ಕರೀತಾರೆ. ಸುಮಾರು 6000 ವರ್ಷಗಳಷ್ಟು ಹಳೆಯದು ಈ ದೇವಾಲಯ. ಜನವರಿ 31ರಂದು ಹಾಗೆ ನವೆಂಬರ್ 9ರಂದು ಸೂರ್ಯಾಸ್ತಮದ ಕಿರಣಗಳು ದೇವಿಯ ಪಾದಗಳನ್ನ ಸ್ಪರ್ಶಿಸುತ್ತೆ. ಹಾಗಾಗಿನೇ ಇಲ್ಲಿ ಕಿರಣೋತ್ಸವ ಸಮಯದಲ್ಲಿ ಲಕ್ಷ ಮಂದಿ ಭಕ್ತರು ಬಂದು ದರ್ಶಿಸಿಕೊಂಡು ಪುನೀತರಾಗ್ತಾರೆ. ಹಾಗೆ ಫೆಬ್ರವರಿ 1, ನವೆಂಬರ್ 10ರಂದು ಕಿರಣಗಳು ದೇವಿಯ ವಕ್ಷಸ್ಥಳದ ಮೇಲೆ ಬೀಳತ್ತೆ. ಫೆಬ್ರವರಿ 2, ನವೆಂಬರ್ 11ರಂದು ಮಹಾಲಕ್ಷ್ಮಿ ದೇವಿ ಶರೀರವೆಲ್ಲ ಸೂರ್ಯ ಕಿರಣಗಳು ಬಿದ್ದು ವಿಭಿನ್ನವಾದ ತೇಜಸ್ಸನ್ನ ಕೊಡುತ್ತೆ. ಈ ದಿನದಲ್ಲಿ ಕಿರಣ ಉತ್ಸವದ ಸಮಯ ಅಂತ ಕರೀತಾರೆ. ಈ ಕಿರಣೋತ್ಸವ ಸಮಯ ಅನ್ನೋದು ಸುಮಾರು 1000 ವರ್ಷಗಳಿಂದಾನು ಕಾಣಿಸ್ಕೊಳ್ತಾ ಇದೆ ಅಂತ ಭಾವಿಸಲಾಗಿದೆ. ಮಾತಾಡುವುದು ಏನಿದೆ, ತುಂಬಾ ಸಂತೋಷ ಆಗಿದೆ. ಹೇಳ್ಬೇಕಂದ್ರೆ ಶ್ರೀ ಮಾರುತಿ ಪ್ರವಾಸಿ ತಂಡ ಇದರಲ್ಲಿ ನಾನು ಒಬ್ಬ ಸದಸ್ಯ ಅನ್ನೋದೇ ಒಂದು ದೊಡ್ಡ ಹೆಮ್ಮೆ. ಹಾಗೆ ಬಂದಂತ ನನ್ನ ಸಹೋದರ ಸಹೋದರಿಯರಿಗೂ ಈ ಸಂದರ್ಭದಲ್ಲಿ ನಾವೇನೇ ಮಾತಾಡುದು ಏನಾದ್ರು ಮನ್ಸಿಗೆ ತುಂಬಾ ಖುಷಿ ಆಯ್ತು. ಈ ತಂಡದಲ್ಲಿ ನಾನು ಒಬ್ಬ ಸದಸ್ಯ ಅನ್ನೋದು ನನ್ನ ಹೆಂಡತಿ ಈಗ ಹೇಳ್ತಾಳೆ ಅನ್ಸ್ತೈತಿ. ಯಾಕಂದ್ರೆ ನಾನು ಈ ದಿವಸ ಕೆಲಸದ ಮಕ್ಕಳು ಮನೆ ಅದ್ ಯಾವಾಗೂ ಇರೋದು. ಆ ಇದ್ರಿಂದ ಇವಳಿಗೆ 1 ವಾರ ಆತದ್ದೇ ಗೊತ್ತಾಗಿಲ್ಲ. ಇನ್ನೊಂದ್ 2-3 ದಿವಸ ಆಗಿದ್ರೆ ಹಾಗೆ ಇವ್ರಿಗೆಲ್ಲ ಹಾಗೆ ಅನ್ಸಿದೆ. 1 ವಾರ ಹೇಗೆ ಮುಗಿದೋಯ್ತು ಅಂದೆ. ಎಲ್ಲ ಪದಾಧಿಕಾರಿಗಳಿಗೆ ನನ್ನ ದೊಡ್ಡ ಅನಂತ ನಮಸ್ಕಾರಗಳು. ನೀವು ಮಾಡುವಂತ ಉತ್ತಮವಾದ ಕೆಲಸ ಇನ್ನೂ ಹೆಚ್ಚಿನ ಜನಗೆ ಮಾದರಿ ಆಗ್ಲಿ. ಇನ್ನೂ ಹೆಚ್ಚಿನ ಏನು ಜನ ಈ ಪ್ರವಾಸಿ ತಂಡಕ್ಕೆ ಬರ್ಲಿ. ಮತ್ತೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಈ ವರ್ಷ ನನ್ಗೆ ಬರ್ಲಿಕ್ಕೆ ಮನ್ಸಿರ್ಲಿಲ್ಲ. ಯಾಕಂದ್ರೆ ಈಗ ಸದ್ಯದಲ್ಲೇ ನಮ್ಗೆ 24ಗೆ ಬೆಳ್ಳಿ ಹಾಕುದಿದೆ, ನಮ್ ಜವಾಬ್ದಾರಿ ಇದೆ. ಹಾಗೆ ನನಗೆ ಶ್ರೀಧರ್ಗೆ ಧರ್ಮ ಅವ್ರಿಗೆ ಸ್ವಲ್ಪ ಕಷ್ಟ ಆದ್ರೂ ಕೂಡ
ಈ ತಂಡದಲ್ಲಿ ಹೋಗೋದಂತೆಗೆ ಎಂತ ಕೆಲ್ಸ ಆದ್ರೂ ಬಿಟ್ಟು ಬರುವಂತದ್ದು, ಅಷ್ಟು ಖುಷಿ ಇದೆ. ಹಾಗಾಗಿ ಮಾರುತಣ್ಣವರು ಹೇಳ್ದೆ ನಾನು, ಈ ಬಾರಿ ನೀವು ಹೋಗ್ಬನ್ನಿ, ಬರೋ ವರ್ಷ ಬರ್ತಂದೆ. ಮಾರುತಣ್ಣ ಹಾಗೆ ಹೇಳ್ರು, ನೀವೇ ಹೋಗ್ ಬನ್ನಿ ಮಾರ್ರೆ, ನಾವೇ ಇಲ್ಲಿ ಇರ್ತೇವೆ ಅಂತ ಹೇಳ್ರು. ಹಾಗಾಗಿ ನಾನು ಅದನ್ನ ತಪ್ಪಿಸ್ಕೊಳ್ಳೋದಿಲ್ಲ ಯಾವಾಗ. ಹಾಗಾಗಿ ಈ ತಂಡದ ಸದಸ್ಯ ಅನ್ನೋದೇ ಒಂದು ದೊಡ್ಡ ಹೆಮ್ಮೆ. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಯಾರಾದ್ರೂ ನನ್ನಿಂದ ಚೂರು ನೋವಾಗಿದ್ರು ಕ್ಷಮಿಸಿ, ಎಲ್ಲಿ ಸಿಕ್ಕರು ಮಾತಾಡ್ಸಿ. ಜೈ ಕರ್ನಾಟಕ ಮಾತೆ. ಕೂಡ ನಮ್ಮ ತಂಡದ ಪದಾಧಿಕಾರಿಗಳು ಹಾಗೂ ತಂಡಕ್ಕೆ ಸಪೋರ್ಟ್ ಆಗಿ ನಿಂತ ಸದಸ್ಯರು ಉತ್ತಮವಾಗಿ ಅನಿಸಿಕೆ ಹೇಳಿದ್ದಕ್ಕೆ ಧನ್ಯವಾದಗಳು. जगदाधारी राजराजेश्वरी सर्वेश्वरी लक्ष्मी परमेश्वरी चतुर्धारी श्री करवीर निवासिनी श्री महालक्ष्मी। ಜೈ ಆಂಜನೇಯ ತಂಡಕ್ಕೆ ನಿಮ್ಮ ಪ್ರಶ್ನೆ ಸ್ಟಾರ್ಟ್ ಈಗ. ಒಂದೊಂದು ಮುಸುಡಿ ಮೂರಂಟು ಯಾವನ ಬಿಟ್ಟು ಹೋದ ಹಳೆ ಚಪ್ಪಲಿ ಬಾಳು ಹಾಕೊಂಡು ಹೋಗು ಮಗನೇ, ಇಲ್ಲ ಬೇಡ ನೀನಳು. ಭಗವಂತ ರೋಡಲ್ ಸಿಕ್ಕರೆ ನಾವೇನ್ ಮಾಡೋಣ? ಕೊಂಬೆ ಆಡ್ಸೋದು ನಮಗೂ ನಿಮಗೂ ಯಾಕೆ ಟೆನ್ಷನ್ನು? ಗೊಂಬೆ ಆಡ್ಸೋನು ಮ್ಯಾಲೆ ಕುಂತವನೆ, ನಮಗೂ ನಿಮಗೂ ಯಾಕೆ ಟೆನ್ಷನ್ನು? ಭಗವಂತ ರೋಡಲ್ ಸಿಕ್ಕರೆ ನಾವೇನ್ ಮಾಡೋಣ? ಅವನಿಗೆ ಒಂದೊಂದು ಮುಸುಡಿಲು ನೂರಾರು ಕಲ್ಲರು, ಅಲ್ಲಪ್ಪ ಲೋಪರು ಇಲ್ಲಪ್ಪ ಸೂಪರು. ಲೋಕದ ಮೆಟ್ಟಿದವರು ಆಡಿಸುತ್ತ ದೇವರು, ಕಲ್ಲಾಗಿ ಕುಂತವನೇ ಯಾರಪ್ಪ ಎಬ್ಸೋರು? ನೆಕ್ಸ್ಟ್ ಪ್ರಶ್ನೆ. ರೆಡಿ ರೆಡಿ ರೆಡಿ. ನಮ್ಮ ಧರ್ಮಣ್ಣ ಫೇವರೇಟ್ ಹಾಡು ಅಂತ ಕಾಣ್ತದೆ ಭವಿಷ್ಯ. ಬಹಳ ಖುಷಿಯಾಗಿದ್ದಾರೆ ಧರ್ಮಣ್ಣ ಅವರು. ಬೆಳ್ಳಿ ನೋಡಿದ ಕೋಳಿ ಕೋಳಿದ ಮಾಡಿದ ಕೋಳಿ ಕೋಳಿದ ನೋಡಿದ ಕೋಳಿ ಕೋಳಿದ ಸ್ವಲ್ಪ ಆಚೆಗಾದ್ರೆ ಮಾಡಿದ ಕೋಳಿ ಹೋಗಿದ ನೋಡಿದ ಕೋಳಿ ಕೋಳಿದ.
ಸೊಬಗಿನ ನನ್ನ ಅರಗಿಣಿ ನಮ್ಮ ಜೋಡಿ ಅನುಪಮ ಹೀರೋ 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 ನಾನೇ 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 ಬೆಳಗಿನ ಹೀರೋ 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 ನಾನೇ 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 ಸೊಬಗಿನ ನನ್ನ ಅರಗಿಣಿ ಬೆಳಗಿನ ನನ್ನ ಅರಗಿಣಿ ನೀನು ನಾನೇ ನಿನ್ನ ಪ್ರಿಯತಮ ನಮ್ಮ ಜೋಡಿ ಅನುಪಮ ಕಳ್ಳನ ಮಾತವನ್ನು ಕೇಳಬೇಡವೇ, ಸುಳ್ಳನ ದೃಶ್ಯವನ್ನು ಮಾಡಬೇಡವೇ, ಕಳ್ಳನ ಮಾತು. ಗೋಳಿವೀರ ತಂಡಕ್ಕೆ ನಿನ್ನಗಾಗಿಯೇ ಈ ಅಂದವು ನಿನಗಾಗಿಯೇ ಈ ಅಂದವು ನಿನಗಾಗಿಯೇ ಈ ಅಂದವು ನಿನಗ ಮೈಕ್ ತಗೊಳ್ಳಿ, ಮೈಕ್ ತಗೊಳ್ಳಿ. ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಈ ಪ್ರೀತಿಯ ಮರೆತು ಬಾಳೋದು ಹೇಗೆ ಹೇಳು, ನಿಲ್ಲದ ಹೊತ್ತು ನಾ ಹೇಗೆ ಕಳ್ಳೇಳು. ಶ್ರೀಮತಿ ಭವಾನಿ ಅವರು ತಮ್ಮ ಅನಿಸಿಕೆ ಹೇಳ್ಬೇಕಾಗಿ ವಿನಂತಿ. ಮತ್ತೆ ಬಹಳ ವರ್ಷದಿಂದ ಗ್ಯಾಪ್ ಅನ್ನ ಮಾಡ್ಕೊಂಡಿದ್ವಿ. ಆ ಗ್ಯಾಪ್ ಅಲ್ಲಿ ತಮಗೆ ಪ್ರವಾಸಕ್ಕೆ ಬರದೇ ಮಿಸ್ ಮಾಡ್ಕೊಂಡಿದ್ದು ಏನ್ ಅನ್ಸಿತ್ತು ಅಂತ ಕೂಡ ನಮ್ ಜೊತೆ ಹಂಚ್ಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ. ನಮಸ್ಕಾರಗಳು. ನಾನು 2010ರಲ್ಲಿ ಬಂದದ್ದು. ಅದು ನಾನು ಇಲ್ಲಿ ನೋಡಿದ್ಮೇಲೆ ಗೊತ್ತು, ನಂಗೆ ನೆನಪಿಲ್ಲ. ಅದ್ರ ನಂತರ 15 ವರ್ಷ ಆಯ್ತು ಬಂದು. ಈ ವರ್ಷಕ್ಕೆ ಬಂದಿದ್ದು 15 ವರ್ಷ. ನಮ್ ತಂದೆಯವ್ರು ತೀರೋಗಿದ್ರು, ಆ ವರ್ಷ ಬರ್ಲಿಲ್ಲ. ಅದ್ರ ನಂತರ ಮದ್ವೆ ಆಯ್ತು, ಆಮೇಲೆ ಮಕ್ಳು ಅಂತ ಬರ್ಲಿಲ್ಲ. ಇವಾಗ ಬಂದಿದೆ. ನಂಗೆ ಫಸ್ಟ್ ಬರುವಾಗ ತುಂಬಾ ಒಂಥರ ಏನೋ ಅಳುಕು. ಎಲ್ಲ ಹೊಸಬ್ರು ಅವರೊಟ್ಟಿಗೆ ನಾನ್ ಹೇಗಿರೋದೇನೋ. ಅದು ಅಲ್ದೆ ನಮ್ಮ ಊರ್ನವ್ರು ಯಾರು ಇಲ್ಲ, ನಾನು ಒಬ್ಳೆ, ಯಾರು ಪರಿಚಯ ಇಲ್ಲ ನಂಗೆ ಅಂತ. ಸ್ವಲ್ಪ ಬರೋ ಹಿಂದಿನ ದಿನ ನಾನು ಬಟ್ಟೆ ಪ್ಯಾಕ್ ಮಾಡಿದ್ದು, ಬರ್ಬಾರ್ದು ಅಂತಾನೆ ಇದ್ದೆ. ಆಮೇಲೆ ನಮ್ ತಮ್ಮ ಅವರೆಲ್ಲ ಬೈದ್ರು, ಯಾಕೆ ನೀವು ಹೋಗುದಿಲ್ಲ, ಹೋಗು ಹೋಗು ಅಂತ ಹೇಳಿ ನಾನು ಬಟ್ಟೆ ಪ್ಯಾಕ್ ಮಾಡ್ಕೊಂಡೆ. ಬಂದ್ಮೇಲೆ ಫಸ್ಟ್ ದಿನ ಸ್ವಲ್ಪ ಬೇಜಾರಾಯ್ತು. ಗಂಡ ಮಕ್ಕಳನ್ನೆಲ್ಲ ಬಿಟ್ಟು ಬಂದೆ. ಮಕ್ಕಳನ್ನ ಸ್ಕೂಲಿಗೆಲ್ಲ ರೆಡಿ ಮಾಡಿ ಕಳ್ಸೋದೆಲ್ಲ ಇತ್ತು, ಅವ್ರಿಗೆ ಊಟಕ್ಕೆಲ್ಲ ರೆಡಿ ಮಾಡೋದೆಲ್ಲ ಇತ್ತು. ಅದು ನಮ್ ತಂಗಿ ನಾನ್ ಮಾಡಿ ಕಳ್ಸ್ಕೊಡ್ತೆ ಅಂತ ಅಂದ್ಲು. ಅದಕ್ಕೋಸ್ಕರ ಬಂದೆ. ಬಂದಿ ಫಸ್ಟ್ ದಿನಾನೇ ನಂಗೆ ಬಸ್ಸಲ್ಲಿ ಕೂತ್ಕೊಂಡು ಸ್ವಲ್ಪ ಕಾಲ್ ನೋವೆಲ್ಲ ಬಂದು ನಾನ್ ಯಾಕೆ ಬಂದೆ ಅಂತ ಅನ್ನಿಸ್ತು ನಂಗೆ. ಕಡೆಗ್ ಮಾರನೇ ದಿನದಿಂದ ಸರಿ ಆಯ್ತು. ನಂಗೆ ಅದ್ರ ಬಗ್ಗೆ ಏನ್ ಇದಾಗ್ಲಿಲ್ಲ, ಖುಷಿ ಆಯ್ತು. ಎಲ್ಲ ಸದಸ್ಯರು ನನ್ನೊಟ್ಟಿಗೆ ತುಂಬಾ ಚೆನ್ನಾಗಿ ಮಾತಾಡೋದೆಲ್ಲ ಮಾಡಿದ್ರು. ತುಂಬಾ ಖುಷಿ ಆಯ್ತು. ನೀನು ಇಷ್ಟ ವರ್ಷ ಬರ್ಲಿಲ್ಲಲ್ಲ, ಅದ್ರ ಬಗ್ಗೆ ಏನ್ ಅನ್ನಿಸ್ತು ಅಂತ. ನಂಗೆ ವರ್ಷನೂ ಅನಿಸ್ತಿತ್ತು ಬರ್ಬೇಕು ಬರ್ಬೇಕು ಅಂತ. ಯಾಕಂದ್ರೆ ನಾನ್ ಮದ್ವೆ ಆದ್ಮೇಲೆ ಈ ತರ ಟ್ರಿಪ್ ಮಾಡೇ ಇಲ್ಲ. ಫ್ಯಾಮಿಲಿ ಜೊತೆ ಹೋಗ್ತಿದ್ರು ಅಷ್ಟೇ, ಬಿಟ್ರೆ ಅಷ್ಟೇ ಎಂಜಾಯ್ ಆಗ್ತಿರ್ಲಿಲ್ಲ. ಈ ತರ ಬಸ್ ಅಲ್ಲೆಲ್ಲ ಹೋಗೋದು ನಾ ಯಾವಾಗ್ಲೂ ವರ್ಷ ನೆನ್ಪ್ ಮಾಡ್ಕೊಳ್ತಾ ಇದ್ದೆ. ನಮ್ದೊಂದ್ ಟೀಮ್ ಇತ್ತು, ನಾ ಹೋಗ್ತಿದ್ದೆ ಅಂತ. ಈಗ ಬಂದದ್ದು ಖುಷಿ ಆಯ್ತು. ಎಲ್ಲ ಅವರು ಸಿರ್ಸೋರ್ ಒಬ್ರು ಬಂದಿದ್ದಾರೆ, ಅವ್ರು ತುಂಬಾ ಆಕ್ಟಿವ್ ಆಗಿದ್ದಾರೆ. ಅಷ್ಟು ವಯಸ್ಸಾದ್ರು ಎಷ್ಟು ಆಕ್ಟಿವ್ ಅಂದ್ರೆ ನಮ್ಗಿಂತ
ಅವರೇ ಹುಮ್ಮಸ್ಸಲ್ಲಿ ಎಲ್ಲ ಕಡೆ ಹೋಗುದು ಎಲ್ಲ ಮಾಡ್ತಾರೆ. ತುಂಬಾ ಖುಷಿ ಆಯ್ತು ಅವ್ರನ್ನೆಲ್ಲ ನೋಡಿ. ನಂದಂದ್ರೆ ಒಬ್ಬೊಬ್ರದ್ದು 200 ರೂಪಾಯಿ ಬೀಳ್ತದೆ, ಅದು ಓಪನಿಂಗ್ ಬ್ಯಾಲೆನ್ಸ್ ಅಂತ ಹಾಕೊಂಡ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಉಳಿದ ಸದಸ್ಯರದ್ದು ಏನೋ ನಂಗೆ ಗೊತ್ತಿಲ್ಲ. ಆಮೇಲೆ ನಮ್ಮನ್ನು ಹೊತ್ತು ತಂದ ಸಾರಥಿಗಳು, ಆಂಜನೇಯ ಮೂರ್ತಿ ತಕೊಂಡಿದ್ದೇನೆ, ತಂಡದ ಪರವಾಗಿ ಕೊಡೋಣ ಅಂತ 2 ತಕೊಂಡಿದ್ದೇನೆ. ಅದು ಸಂಘದ ಪದಾಧಿಕಾರಿಗಳಿಗೆ ಕೊಡ್ಬೇಕು. 2 ತಕೊಂಡಿದ್ದೇನೆ. ತುಕ್ಕವರ ಭೀಮಾಶಂಕರದಿಂದ ಬಂದು ಉಪ್ಪಿಟ್ಟಿನ ವ್ಯವಸ್ಥೆ ಆಗ್ತಾ ಇದೆ. ಶಾಮ್ಗೆ ಉಪ್ಪಿಟ್ಟ ಮಳೆ ಬರ್ತಾ ಉಂಟು ಮಾತ್ರ, ಸ್ವಲ್ಪ ತೊಂದರೆ ಕೊಡ್ತಾ ಇದೆ. ಅದರೊಂದು ಒಳ್ಳೆ ಜಾಗ ಸಿಕ್ಕಿದೆ. ಹಾಯ್ ಫ್ರೆಂಡ್ಸ್, ಇದು ಉಪ್ಪಿಟ್ಟು ಆಯ್ತಾ? ದೇವಿಗೆ ಕೊಯ್ತಾ ಉಂಟು, ತುಂಬಾ ಸಿಹಿಯಾಗಿದೆ. ಹಾಯ್ ಕನ್ಫ್ಯೂಸ್ ಮಾಡ್ಕೊಂಡು ಮತ್ತೆ ಹೊಟ್ಟೆ ಕಾಯಿಸ್ಬೇಡಿ ಮಾರ್ರೆ, ಸರಿ ಮಾಡಿ ಹಾಕಿ. ಇಲ್ಲ ಕ್ಯಾಲ್ಕುಲೇಟರ್ ಮಾಡಿ ಲೆಕ್ಕ ಹೊಡಿತೆ ನಾನು. ಗೋರ ಕಳ್ಳ ಒಂದು ಕೆಲಸ ಮಾಡಿಲ್ಲ, ಗಾಡಿ ಹತ್ರ ಬಂದು ನಡ್ಕೊಂಡ. ಎಲ್ಲರೂ ಸೇರಿಕೊಂಡು ಒಂದು ತಿಂಡಿಯ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹೊಡೆದಾರೆ ಹೇಳಿ, ನಾವು ಹೊಡಿತೇವೆ. ನಂಜನಗೂಡದ ಒಂದ್ಸಲ ಹೊಡೆದಿದ್ದಾರೆ ಚಿತ್ರಾನ್ನ. ಅದೇ ಶಾವಿಗೆ ಉಪ್ಪಿಟ್ಟು ಹಂಗೆ ಹೊಡುತ್ತೆ. ವಿತರಣೆ ರಮೇಶ್ ಅಣ್ಣನವರದು. ಒಳಗಡೆ ಹೋಗ್ತಾ ತಿಂತವನೆ. ಈಗ ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲೇ ಒಂದು ಚಿಕ್ಕ ಅಂಗಡಿ ಸಿಕ್ಕಿದೆ, ಒಬ್ಬರು ನೀರು ಕೊಡ್ತಿದ್ದಾರೆ ಪಾಪ. ಅದಕ್ಕಾಗಿ ಮಧ್ಯಾಹ್ನ ಊಟವನ್ನು ಇಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇದು ನಾವೀಗ ಭೀಮಾಶಂಕರ ದೇವಾಲಯವನ್ನು ನೋಡಿ ಬರ್ತಿರುವ ದಾರಿ. ಸುಮಾರು ಮಧ್ಯಾಹ್ನವಾಯಿತು, ಬೆಳಿಗ್ಗೆನೇ ನೋಡಿದ್ವಿ ಭೀಮಾಶಂಕರ ದೇವಾಲಯನ. ಈಗ ತ್ರಯಂಬಕೇಶ್ವರ ಹೋಗೋ ಮುನ್ನ ಊಟದ ತುಂಬ ಗಾಳಿ ಇರುವ ಕಾರಣ ಪಾಪ ಸದಸ್ಯರೆಲ್ಲರೂ ಟಾರ್ಪರೆಲ್ಲ ಕಟ್ಟಿ ದೊಡ್ಡ ಹೋರಾಟವನ್ನೇ ನಡೆಸ್ತಾ ಇದ್ದಾರೆ. ಇವರು ಈ ಅಂಗಡಿ ಓನರ್, ಇವರು ರಮೇಶ್ ಅಣ್ಣ ಮತ್ತು ಬಾಬಣ್ಣವರು. ಕ್ಲೀನಿಂಗ್ ವ್ಯವಸ್ಥೆ ಜವಾಬ್ದಾರಿಯನ್ನು ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಇವತ್ತು
ಆ ಪಗಡೆಗೂ ಆ ಸ್ಪೆಕ್ಟಿಗೂ ಆ ಗಡ್ಡಕ್ಕೂ ತುಂಬ ಸುಂದರವಾಗಿ ಕಾಣ್ತಾ ಇದ್ದಾರೆ. ಈ ಧರೆಯ ಶಾಸ್ತಾನ ಶುಭದಾಲಯ ಆ ಶಬರಿಗಿರಿ ಅವನ ಕರುಣಾಲಯ ಮಣಿಕಂಠನ ಪಾದ ನಮಗಾಶ್ರಯ ಈ ಬದುಕು ಭುವಿ ಮೇಲೆ ಅವನಾಲಯ ಈ ಬದುಕು ಭುವಿ ಮೇಲೆ ಅವನಾಲಯ ಗುಡಿ ಗಂಟೆಗಳಿರೆಂದು ದನಿ ಮಾಡಿದೆ ಅಯ್ಯಪ್ಪನೇ ನಾಮತ ಮೂಡಿದೆ ಓಂಕಾರ ನದಿಯಲ್ಲಿ ಒಡ ಮೂಡಿದೆ ಶಬರಿಗಿರಿಯಲ್ಲಿ ಆನಂದ ಸ್ಥಿರವಾಗಿದೆ ಹೊಂಡವು ದರ್ಶನಕ್ಕೆ ಸಾಲು ಸಾಲು ಭಕ್ತರ್ ಬಂದವು ಲಘು ಮುಗದ ಗಾಂಭೀರ್ಯ ನೋಟ ಚಂದವು ಲಘು ಮೊಗದ ಗಾಂಭೀರ್ಯ ನೋಟ ಚಂದವು ನಿನ್ನ ನೋಟ ಚಂದವು. ರಾಮ್ 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 ದಶರಥ ನಂದನ ರಾಮ್ 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 ದಶಮುಖ ಮರ್ದನ ರಾಮ್ 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 ದಶಮುಖ ಮರ್ದನ ರಾಮ್ 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 ಪಶುಪತಿ ರಂಜನ ರಾಮ್ 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 ಪಶುಪತಿ ರಂಜನ ರಾಮ್ 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 ಪಾಪ ವಿಮೋಚನ ರಾಮ್ 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 ಪಾಪ ವಿಮೋಚನ ರಾಮ್ 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 ರಾಮ 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 ಜಯ ರಾಮ 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 ರಾಮ. ಬಾಬಣ್ಣ ಅವರು 2ನೇ ಬಾರಿ ಪ್ರವಾಸಕ್ಕೆ ಬಂದು ಬರ್ತಾ ಇರುವಂತವ್ರು. ನಮ್ಮ ಅನಿಸಿಕೆಯನ್ನು ಹೇಳ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಶ್ರೀ ಆಂಜನೇಯ ದಯಾ ಪ್ರೀತಿ ವಿಶ್ವಾಸ ಹಾಗೂ ಮಾರುತಿ ಅನುಗ್ರಹದಿಂದ ಈ ಮಾರುತಿ ಪ್ರವಾಸ ತಂಡ ಈ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಕಾರ್ಯ ಮಾಡಲಿಕ್ಕೆ ರಚನೆ ಮಾಡಲಿಕ್ಕೆ ಸಂಯೋಜನೆ ಮಾಡಲಿಕ್ಕೆ ಸಾಧ್ಯವಾಯಿತು. ಪಾಕಶಾಲೆ ಅದು ನಡಪಾಕ ಅಂದ್ರೆ ನಮ್ಗೆ ಊಟ ಮಾಡ್ಲಿಕ್ಕೆ ತಿಂಡಿ ತಿನ್ಲಿಕ್ಕೆ ಎಲ್ಲ ಮಾಡುವಂತ ಎಲ್ಲಾ ಕುಕ್ಕರ್ಗಳಿಗೆ ಅಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ಅಡಿಗೆ ಎಲ್ಲ ಮಾಡಾಗಿದೆ. ಅವ್ರಿಗೆ ನನ್ನ ವಿಶೇಷವಾದ ಧನ್ಯವಾದಗಳು. ಪಾಕಶಾಲೆ ಅದು ನಡಪಾಕ ಅಂದ್ರೆ ನಮ್ಗೆ ಊಟ ಮಾಡ್ಲಿಕ್ಕೆ ತಿಂಡಿ ತಿನ್ಲಿಕ್ಕೆ ಎಲ್ಲ ಮಾಡುವಂತ ಎಲ್ಲಾ ಕುಕ್ಕರ್ಗಳಿಗೆ ಅಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ಅಡಿಗೆ ಎಲ್ಲ ಮಾಡಾಗಿದೆ. ಅವ್ರಿಗೆ ನನ್ನ ವಿಶೇಷವಾದ ಧನ್ಯವಾದಗಳು. ಹಾಗೆ ಈ ಪ್ರವಾಸಕ್ಕೆ ನಾವು ಹೋಗುವಾಗ ಅಥವಾ ಮತ್ತೆ ಒಂದು ಕ್ಷೇತ್ರಕ್ಕೆ ಹೋಗುವಾಗ ಅಥವಾ ಇಳಿಯುವಾಗ ಒಂದು 500 ಮೀಟರ್ ಇರುವಾಗಲೇ ನಾವು ನಮಗೆ ಬೇಕಾದಂತ ಸಾಮಗ್ರಿಗಳನ್ನ ಮೊದಲೇ ಪ್ರಿಪೇರ್ ಆಗಿರ್ಬೇಕು. ನಾವು ಏನ ಮಾಡ್ತೀವಿ ಅಂದ್ರೆ ಬಸ್ ಇಳಿಲಿಕ್ಕೆ ಅದು ಬಸ್ ನಿಂತ ಮೇಲೆ ನಮ್ದು ಎಲ್ಲ ಸರಂಜಾಮಗಳನ್ನ ತಗೊಳ್ಳಿಕ್ಕೆ ನಾವು ಇದು ಮಾಡ್ತೀವಿ. ಅವಾಗ ನಮ್ಗೆ ಟೈಮ್ ವೇಸ್ಟ್ ಆಗ್ತದೆ. ಒಂದು ಅರ್ಧ ಗಂಟೆ ಹೋಗ್ತದೆ. ಒಂದು 500 ಮೀಟರ್ ಇರುವಾಗಲೇ ಪ್ರತಿಯೊಂದು ಒಂದು ಟಾಯ್ಲೆಟ್ ಆಗಲಿ ಬಾತ್ರೂಮ್ ಆಗಲಿ ಎಲ್ಲೇ ಆಗಲಿ ಅದು ಸ್ವಲ್ಪ ಒಂದು ಚಿಕ್ಕ ಸಲಹೆ ಕೊಡ್ತೀವಿ. ಸ್ವಲ್ಪ ಟೈಮ್ ವೇಸ್ಟ್ ಆಗ್ತದೆ. ಮತ್ತೆ ನಾವು ಎಲ್ಲ ನೋಡಂತ ಸ್ಥಳಗಳನ್ನ ನೋಡ್ಕೊಂಡ್ ಬಂದಂತ ಬಸ್ ಹತ್ತುವಾಗ ಅಲ್ಲಿ ಟೈಮ್ ವೇಸ್ಟ್ ಆಗ್ತದೆ. ಅದೊಂದು ಸ್ವಲ್ಪ ಸುಧಾರಿಸ್ಕೊಳ್ಬೇಕಾಗುತ್ತೆ. ಮತ್ತು ಈ ನಾನು ತುಂಬಾ ಜಂಜಾಟದಲ್ಲೇ ಬಂದು ಎಲ್ಲಿ ಹೋದವನಲ್ಲ ನಾನು ಎಲ್ಲೂ ಸಹ ಖುಷಿ ಕೊಡಲ್ಲ. ಈ ಪ್ರವಾಸಕ್ಕೆ ನಾನು ಬಂದಾಗ ತುಂಬಾ ಖುಷಿ ಸಿಕ್ಕಿದ್ದಂಗೆ ತುಂಬಾ ಖುಷಿ ಸಿಕ್ಕಿದೆ. ಅನೇಕ ರಾಮಾಯಣ ಕಾಲದ ಮತ್ತು ಮಹಾಭಾರತ ಕಾಲದಲ್ಲಿ ರಚನೆ ಆದಂತಹ ದೇವಸ್ಥಾನಗಳನ್ನ ನೀವು ತೋರಿಸಿದ್ದೀರಿ ನಮ್ಗೆ. ಮತ್ತು ಅನೇಕ ಅದ್ಭುತವಾದಂತಹ ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸಿದ್ದೀರಿ ನೀವು. ಅದಕ್ಕಾಗಿ ಈ ಮಾರುತಿ ಪ್ರವಾಸ ತಂಡಕ್ಕೆ ನನ್ನ ವಿಶೇಷವಾದ ಧನ್ಯವಾದಗಳು. ಮತ್ತು ಪಂಡರಪುರಕ್ಕೆ ಹೋಗ್ಬೇಕಂತ ಒಂದು ಆಸೆ ಇತ್ತು. ಅದು ಕಾರಣಾಂತರದಿಂದ ಹೋಗ್ಲಿಕ್ಕೆ ಆಗಲಿಲ್ಲ. ಮತ್ತೆ ನೆಕ್ಸ್ಟ್ ಯಾವಾಗಾದ್ರೂ ನೋಡುವ. ಈ ಒಂದು ವಾರವನ್ನ ಹೇಗೆ ಕಳೆದ ಅಂತ ಗೊತ್ತಿಲ್ಲ. ನಂಗೆ ಯಾವ ವಾರ ಅಂತ ಗೊತ್ತಿಲ್ಲ, ಡೇಟ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಮತ್ತೆ ನಮ್ಮ ಈ ಸದಸ್ಯರು ಎಲ್ಲಾ ಸದಸ್ಯರು ಮತ್ತು ಚಿಕ್ಕ ಮಕ್ಕಳು ಮಹಿಳೆಯರು ಎಲ್ಲರೂ ಸಹ ಸಪೋರ್ಟ್ ಮಾಡಿದ್ದಾರೆ. ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಒಂದಾಗಿ ಭಾಗಿಯಾಗಿ ಎಲ್ಲ ಕೆಲಸವನ್ನ ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ನನ್ನ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತೊಂದ ಏನಂದ್ರೆ ನಮ್ಮನ್ನ ಕರ್ಕೊಂಡು ಬಂದಂತ ಮಹೇಶ್ ಮತ್ತು
ಆ ಶಿವರಾಜ್ ಇವರು ಸುಮಂತ್ ಇವರಿಗೆ ನನ್ನ ಇವರಿಗೂ ಸಹ ನನ್ನ ವಿಶೇಷವಾದ ಧನ್ಯವಾದಗಳನ್ನ ತಿಳಿಸ್ತೇನೆ. ಶುಕ್ರವಾರ ಬೆಳಗಿನ ಉಪಹಾರದ ವ್ಯವಸ್ಥೆ ಫುಲ್ ಶುಚಿಯಾಗಿ ಸ್ನಾನಗಿನ ಮಾಡಿ ಶುಚಿ ರುಚಿಯಾದ ಅಡುಗೆ ತಯಾರಕರು ರಮೇಶ್ ಅಣ್ಣಂದಿವರು. ನಾಗರಾಜನವರು ತುಂಬ ತಾಕತ್ತಾಗಿ ಹಿಟ್ಟನ್ನು ಕಲಿಸ್ತಿದ್ದಾರೆ. ಇದು ರಮೇಶ್ ಅಣ್ಣ ಒಂದು ಪುರಿ ಗೈಡ್ಸ್ ಆಗ್ದ. ಎಲ್ಲ ಸದಸ್ಯರಿಗೂ ನಮಸ್ಕಾರ. ನಾನು ರಾಘವಂತ. ನಾನು ಮೊದಲಿನಿಂದಲೂ ಪ್ರವಾಸಕ್ಕೆ ಬರ್ತಾನೆ ಇದ್ದೇನೆ. ಮಹಾರಾಷ್ಟ್ರಕ್ಕೆ ಬರೋದು ಇದು 3ನೇ ಸಲ. ಈ ಸಲ ನಾನು ಬರೋದಕ್ಕೆ ತುಂಬಾ ಕಷ್ಟ ಇತ್ತು. ಊರಲ್ಲಿ ಕೊಯ್ಲು ಸ್ಟಾರ್ಟ್ ಆಗಿತ್ತು. ತುಂಬಾನೇ ಇಷ್ಟಪಟ್ಟೆ ಈ ಸಲ. ನೋಡಿದ ಪ್ಲೇಸ್ ನೋಡಿದೆ. ಮಹಾರಾಷ್ಟ್ರ 3 ಸಲ ಬಂದಂಗರು ಕೆಲವೊಂದು ಪ್ಲೇಸ್ ನೋಡ್ಲಿಕ್ಕಾಗಿತ್ತು. ಈ ಸಲ ತುಂಬಾನೇ ಪ್ಲೇಸ್ ನೋಡಿದೆ. ಮತ್ತೂ ಪ್ಲೇಸ್ ನೋಡೋಕಾಗ್ತಿತ್ತು. ಅಂದ್ರೆ ಕೆಲವು ಸದಸ್ಯರು ತುಂಬಾ ನಿಷ್ಕಾಳಜಿಯಿಂದ ನಾವು ಕೆಲವು ಪ್ಲೇಸ್ ಅನ್ನು ಬಿಡುವಂತಾಯ್ತು. ಸದಸ್ಯರು ತುಂಬಾ ಚುರುಕಿದ್ರು. ಆದಷ್ಟು ಪ್ಲೇಸ್ ನೋಡೋಕತ್ತಿತ್ತು. ನನ್ಗೆ ಆಸೆ ಇತ್ತು ಈ ಸಲ ತುಂಬಾ ಪ್ಲೇಸ್ ತೋರ್ಸ್ಬೇಕಂತ ಹೇಳಿ. ಆದ್ರೆ ಏನೋ ಮಿಸ್ ಆಯ್ತು. ಮುಂದೆ ನಾವೆಲ್ಲ ತೋರಿಸ್ತೀವಿ ಅಂತ ನೋಡ್ತೀವಿ ಅಂತ ನಂಗೆ ಗ್ಯಾರಂಟಿ ಇದೆ. ಅಲ್ಲದೆ ನಾನು ಈ ಈ ಪ್ರವಾಸಕ್ಕೆ ನಾನು ದುಡ್ಡು ಹೆಂಗ್ ಮಾಡ್ತೀನಿ ಅಂತ ಹೇಳಿದ್ರೆ, ದಿವಸ 50 ರೂಪಾಯಿ ಅಂತ ಹೇಳಿ ನಾನು ಬ್ಯಾಂಕ್ ಕಟ್ಬಿಡ್ತಿದ್ದೆ, ಸಿಂಡಿಕೇಟ್ ಬ್ಯಾಂಕ್ ನಲ್ಲಿ. ಆ ಬ್ಯಾಂಕ್ ನನಗೆ ಕೇಳು, ಈ ಸಲ ಎಲ್ಲ ಹೇಳಿಟ್ ಬಂದಿದ್ದೀನಿ, ನೀನು ದಿವಸ 50 ರೂಪಾಯಿ ಅಂತ ಕಟ್ತೇನೆ, ನೀನು ಪಿಗ್ಮಿ ಕಟ್ರ ಆಗುದಿಲ್ಲ ಅಂತ ಹೇಳಿ. ನಾನು ಸರ್ ನಿಮ್ಗೆ ಇನ್ನೊಂದ್ಸಲ ಹೇಳ್ತೀನಿ, ನಾನು ಹೇಳ್ತೀನಿ ಅಂತ ಹೇಳಿ ಹೇಳ್ತೇ ಇದ್ದೆ. ಅಲ್ಲ ಈ ಸಲ ಸಿಂಡಿಕೇಟ್ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡೋರ ಹತ್ರ ಎಲ್ಲ ಹೇಳಿ ಇಟ್ಕೊಂಡಿದ್ದೀನಿ. ನಾನು 50 ರೂಪಾಯಿ ಯಾಕೆ ಕಟ್ತಂತ ಹೇಳಿದ್ರೆ, ನಾನು ವರ್ಷಕ್ಕೆ ಒಂದ್ಸಲ ತೆಗಿತೀನಿ. ಅದು ನನ್ನ ಪ್ರವಾಸಕ್ಕೋಸ್ಕರ ತೆಗೆದು, ಅದಕ್ಕೋಸ್ಕರ ನಿಮ್ಮ ಬ್ಯಾಂಕ್ ನಲ್ಲಿ ಅಕೌಂಟ್ ಮಾಡಿದ್ದೆ. ಇನ್ ಮುಂದೆ ಬರುದಿಲ್ಲ. ನಾನು ನಮ್ಮ ತಂಡದಿಂದ ನಾವು ಅಕೌಂಟ್ ಮಾಡಿದ್ದೀವಿ, ಇನ್ ನೆಕ್ಸ್ಟ್ ಅಲ್ಲೇ ನಾವು ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಂದೆ. ಅವ್ರು ತುಂಬಾ ಬೇಜಾರ್ಪಟ್ರು. ನೀ ಹಿಂಗ್ ಮಾಡ್ಕ ಪ್ರವಾಸ ಗೊತ್ತಿಲ್ಲ ಮೇಲೆ ನಾವು ಈ ನಮಗೆ ದುಡ್ಡಂಗರು ಒಂದ್ ಪ್ರವಾಸ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ತುಂಬಾ ಸಿಂಡಿಕೇಟ್ ಬ್ಯಾಂಕ್ ತುಂಬಾ ಹೇಳ್ತಾರ ಅವ್ರು. ನಂಗೆ ತುಂಬಾ ಪರಿಚಯ, ತುಂಬಾ ಬೇಜಾರ್ ಮಾಡ್ಕೊಂಡ್ರು. ನಾನು ದಿವ್ಸ ನಿಮ್ಗೆ ಈ ನಮ್ಗೆ ನಂಗೆ ಹಣಕ್ಕೆ ಎಂತಕ 50 ರೂಪಾಯಿ ಇತ್ತಂತೇಳಿ ನಂಗೆ ಗೊತ್ತಾಗುದಿಲ್ಲ ಇತ್ತು. ನಾನು 10 ಲಕ್ಷ ಸಿಕ್ಕಿದ್ರೆ ಕಟ್ಟದವ್ರು ಯಾಕೆ ಇರ್ತಾರೆ ದಿವ್ಸ 50 ರೂಪಾಯಿ ನನ್ಗೆ ಸಿಕ್ಕರೆ 50 ರೂಪಾಯಿ ಇಡುದು, ಅದು 100 ರೂಪಾಯಿ ಇಡುದು. ಈಗ ಮಾಡಿದ್ರಿ ಅದಕ್ಕಿಂತ ಹೆಚ್ಚಿಗೆ ಇಡುದಿಲ್ಲ, ದಿವ್ಸ ಹೋಗ್ತೀನಲ್ಲ. ಅದು ಈ ಸಲ ಅವ್ರಿಗೆಲ್ಲ ಹೇಳ್ಬಿಟ್ಟಂದ್ರೆ ನನ್ನೊಂದು ಕೋರಿಕೆ, ಪ್ರತಿ ಸದಸ್ಯರು ಇದೇ ಟೈಪ್ ಮಾಡಿ, ನೀವು ನಮ್ಮ ತಂಡದಲ್ಲಿ ಇದೇ ನಮೂನಿ ಮಾಡಿದ್ರೆ ನಿಮ್ಗೆ ಭಾರತದ ಯಾವುದೇ ಪ್ಲೇಸ್ ಬೇಕು ನೀವು ನೋಡ್ಬೋದು. ನಿಮ್ದೆಲ್ಲರ ಸಹಕಾರ ಇದ್ದಾರೆ. ಇದೇ ನಮೂನಿ ಮಾಡಿ ಆದಷ್ಟು ಕೆಟ್ಟ ಖರ್ಚನ್ನು ನೀವು ಕಡಿಮೆ ಮಾಡಿ, ನೀವು ಸಂಘದ ಪ್ರವಾಸಕ್ಕೋಸ್ಕರ ಒಂದು ಏನು 50-100 ನೀವು ಇಟ್ಕೊಂತ ಬನ್ನಿ. ಅದು ಪ್ರವಾಸ ಹೋಗೋದು ತುಂಬಾ ಹೆಲ್ಪ್ ಆಗ್ತದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ಹೆಸರು ಮಂಜಮ್ಮ. ನಂಗೆ ತುಂಬಾ ಖುಷಿ ಆಯ್ತು ಈ ವರ್ಷ ಮಾರುತಿ ಟೀಮ್ ಪ್ರವಾಸನವ್ರಿಗೆ ತುಂಬಾ ಧನ್ಯವಾದನ ಹೇಳಿ, ಮತ್ತೆ ಇದೊಂದ್ ಐ ಕಾರ್ಡ್ ಹಾಕೊಂಡ್ರೆ ಎಷ್ಟು ಗೌರವ ಕೊಡ್ತಾರ ಅಂದ್ರೆ ಆ ಅಂಜನೆಗೆ ಗೊತ್ತು. ಈ ಟೀಮ್ದವ್ರಿಗೊಂದು ಹೆಸರು ಎಲ್ಲಿ ಹೋದ್ರು ಕೇಳ್ತರು, ಇದು ನೀವ್ ಯಾವ ಟ್ರಸ್ಟ್ ದಿಂದ ಬಂದಿರಿ ಕೇಳ್ತಾರೆ. ದೇವ್ರ ಆ ಶ್ರೀ ಆಂಜನೇಯ ಇದೇ ತರಾನೇ ಈ ಟೀಮ್ಗೆ ಒಂದ್ ಗಟ್ಟಿ ಆಗಿ ಆ ದೇವ್ರ ಶಕ್ತಿ ಕೊಡ್ಲಿ ಅಂದು ಇದಿಷ್ಟು ಮಾತು ಹೇಳಿ ಮುಗಿಸ್. ನನ್ನ ಹೆಸರು ರಮೇಶ. ನಾವು ಮಾರುತಿ ಟೂರಿಸ್ಟ್ ಸಂಘಕ್ಕೆ ಬರ್ತಾ ಇರೋದು ಒಂದು 6ನೇ ಬಾರಿ ಆಗಿರ್ಬೋದು. ಇದಕ್ ಬರೋ ಕಾರಣ ನಮ್ ಕೃಷ್ಣನೇ ಸೇ, ಅವರಿಗೂ ನನ್ನ ಪರವಾಗಿ ಒಂದು ಧನ್ಯವಾದ. ನಂಗೆ ಹೋದ್ಸಲ ಅದು 5 ಬಾರಿ ಬಂದಕ್ಕಿಂತ ಈ ಸಲ ಒಳ್ಳೆ ಚುರುಕ ಅವ್ರ ಅನ್ಸ್ತು. ಆದ್ರೆ ಓದಲೆಲ್ಲ ಸ್ವಲ್ಪ ಲೇಟ್ ಅನಿಸ್ತ ನಂಗ. ನೀವ್ ಹೇಳ್ದಂಗ ಆಯ್ತು, ಈಗ ಎಲ್ಲರೂ ಹೇಳಿದ್ದಾರೆ, ಬಾಬಣ್ಣ ಹೇಳಿದ್ದಾರೆ. ಮತ್ತೊಂದು ನಂಗೆ ಹೇಳ್ಬೇಕಂದ್ರೆ, ಈ ದೇವಸ್ಥಾನಕ್ಕೆ ಹೋದವಾಗ
ನಾವು ಕಳೆದ ಬಾರಿಗೆಲ್ಲ ಹೋದವಾಗ ಅಷ್ಟೊಂದು ರಸ್ ಎಲ್ಲ ಎಲ್ಲೂ ಸಿಕ್ಲಿಲ್ಲ. ಈ ಬಾರಿ ಹೋದವಾಗ ಅಲ್ಲಿ ದೇವಸ್ಥಾನಕ್ಕೆ ರಸ್ ಆದದ್ದೇ ಜಾಸ್ತಿ ಅನ್ಸ್ತು. ಅಲ್ಲಿ ಸ್ವಲ್ಪ ಟೈಮ್ ಹೋಗಿರ್ಬೋದು ಅನಿಸ್ತದೆ, ನನ್ನ ಪ್ರಕಾರ ಅನಿಸ್ತದೆ. ನಿಮ್ಗೆ ಏನೋ ಗೊತ್ತಿಲ್ಲ. ಧನ್ಯವಾದಗಳು ಮಾರುತಿ ಟೂರಿಸ್ಟ್ ಅವರಿಗೆ. ಬರೋಕ್ ಆಗಂತಿದ್ದೆ, ಆದ್ರೆ ಕಡಿಮೆ ಆರೋಗ್ಯ ಸರಿ ಆದಂಗ ಆಯ್ತು, ಅದಕ್ಕೆ ಬಂದೇನೆ. ಅದ್ರಾಗ ಹೆಂಡತಿ ಬತ್ತಂತು ಖುಷಿಯಿಂದ ಬಂದೇನೆ. ಮತ್ತೆ ನನ್ನಿಂದ ಯಾರಿಗಾರು ಏನಾದ್ರು ತೊಂದ್ರೆ ಆದ್ರೆ ದಯವಿಟ್ಟು ಕ್ಷಮಿಸಿ. ಧನ್ಯವಾದಗಳು. ನಾನಿವತ್ತು ಎರಡನೇ ವರ್ಷದ ಟೂರ್ ಅಲ್ಲಿ ನಾನು 2014ರಲ್ಲಿ ಬಂದ ಹೋದಾಗಿಂದ ನನ್ಗೆ ಈ ಮಾರುತಿ ಪ್ರವಾಸ ತಂಡದ ಒಂದು ಅನುಭವ ನನ್ನ ಜೊತೆಯವರ ಹತ್ರ ನಾನು ಹೇಳ್ತಾ ಇರ್ತಿದ್ದೆ. ಯಾವಾಗ ನನ್ ಗಂಡ ಹೋಗ್ಬೇಕಿದ್ರೆ ನನ್ಗೊಂಥರ ಹೊಟ್ಟೆ ಕಿಚ್ಚಾಗ್ತಿತ್ತು. ಯಾಕಂದ್ರೆ ನಾನು ಅಂದ್ರೆ 2014 ಮಕ್ಕಳು ಆವಾಗ ಹೊಸದ್ರ ಮದ್ವೆ ಆಗ ಹೊಸದಾಗಿತ್ತು, ಬಂದಿದ್ದೆ. ಅನಂತರ ಮಕ್ಕಳು ಸಣ್ಣವರಿದ್ರು, ಅದಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಈ ಮಾರುತಿ ಇದ್ರಿಂದ ನನ್ಗೆ ಒಂಥರ ಹೆಮ್ಮೆ ಇತ್ತು. ನಂಗಂದ್ರೆ ಆ ಪ್ರವಾಸಕ್ಕೆ ಹೋಗ್ ಬಂದಾಗಿಂದ ಎಷ್ಟೋ ಜನರ ಹತ್ರ ಹೇಳಿದ್ದೇನೆ, ಆ ಪ್ರವಾಸ ತಂಡ ಒಳ್ಳೆ ಇದೆ, ನಾವ್ ಹೆಂಗಿದ್ದೇವೆ ನಾವು ಅಂತ ಒಂದು ಅವಕಾಶ ಕೊಡ್ತಾರೆ ಎಲ್ಲದಕ್ಕೂ ಅಂತ. ನಾನು ಒಂದು ಬ್ಯಾಂಕ್ ಖಾತೆಯನ್ನೇ ತರ್ತಿದ್ದು ನಂಗೆ ತುಂಬಾ ಖುಷಿ ವಿಷಯ. ಮಾರುತಣ್ಣ ಹತ್ರ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ ಅಂತ ಒಂದು ಉಳಿತಾಯದ ಖಾತೆಯನ್ನೇ ತರೀರಿ ಅಂತ. ನಂಗೆ ಈಗ ತುಂಬಾ ಖುಷಿ ಆಗ್ತಿದೆ. ಇನ್ನು ಈಗ 6,000 ತಗೊಂಡು 200 ರೂಪಾಯಿ ಉಳಿದಿದೆ ಒಂದೊಂದು ಸದಸ್ಯರಿಂದ. ಎಲ್ಲಾ ಸದಸ್ಯರ ಒಪ್ಪಿಗೆ ಇದ್ರೆ 200 ರೂಪಾಯಿ ಇದ್ರೆ ಅದೇನಾದ್ರೂ ಸಾಮಾನನ್ನು ಇಲ್ಲ ಒಂದು ದಿನದ ಪ್ರವಾಸದ ಖರ್ಚನ್ನು, ಊಟದ ಖರ್ಚನ್ನು ಆದ್ರೆ ವಾಪಸ್ ಕೊಡು ಬೇಡ ಅಂತ ನನ್ನ ಅನಿಸಿಕೆ. ಮಾರುತಿ ಪ್ರವಾಸ ತಂಡದವರಿಗೆ ನನ್ನ ನಮನಗಳು. 6 7 ವರ್ಷ ಆಯ್ತು ನಾನು ಟೂರಿಗೆ ಬರಕ್ ಹಿಡ್ದು. ಟೂರಿಗೆ ಬಂದಾಗೆಲ್ಲ ನಂಗೆ ತುಂಬಾ ಖುಷಿ ಆಗ್ತಿತ್ತು. ಯಾಕಂದ್ರೆ ನಾವೆಲ್ಲೂ ಹೋಗೋದಿಲ್ಲ, ಮನೆ ಬಿಟ್ರೆ. ಎಲ್ಲೋ ಹೋದ್ರೆ ತಾಯಿ ಮನೆಗೆ ಹೋಗ್ಬೇಕು, ಇಲ್ಲಾಂದ್ರೆ ಇದೇ ಊರಿಗೆ ಇರ್ಬೇಕು, ಮತ್ತೆಲ್ಲೂ ಹೋಗೋದಿಲ್ಲ. ಹಿಂಗ್ ಟೂರಿಗೆಲ್ಲ ಹೋದ್ರೆ ನಾವು ಒಂದ್ ವಾರ ತನಕ ನಾವ್ ಎಲ್ಲ ನೋವನ್ನು ಮರಿತೀವಿ, ಎಲ್ಲದನ್ನು ಮರ್ಕೊಂಡೇ ಬರ್ತೀವಿ. ಮತ್ತೆ ಒಂದ್ ವಾರ ರಜೆ ಮಾಡಿ ಶಾಲೆಗೆ ರಜೆ ಮಾಡ್ಕೊಂಡೆ ಟೂರಿಗೆ ಬರ್ತೀವಿ. ಹೋದ್ ಸತಿ ನಾವ್ ಮಹಾರಾಷ್ಟ್ರಕ್ಕೆ ಬಂದಾಗ ನಾನ್ ದೊಡ್ಡ ಮಗನಿಗೆ ಕರ್ಕೊಂಡ್ ಬರ್ಲಿಲ್ಲ ಆಗಿದ್ದೆ. ಈ ಸತಿ ಮಹಾರಾಷ್ಟ್ರಕ್ಕೆ ಬಂದಾಗ ಸಣ್ಣ ಮಗನಿಗೆ ಕರ್ಕೊಂಡ್ ಬರ್ಲಿಲ್ಲ. ಅದೇ ಬೇಜಾರು, ಮತ್ತೇನಿಲ್ಲ. ತುಂಬಾ ಧನ್ಯವಾದಗಳು. ತುಂಬಾ ಅದ್ಭುತವಾಗಿದೆ ಅಲ್ಲ ನೋಡಿ, ಅದರ ಒಂದು ಶಿಲ್ಪಕಲೆ ವೆಂಕಟೇಶ್ ಅವರು ಇವರು 2-3 ವರ್ಷದಿಂದ ಪ್ರವಾಸಕ್ಕೆ ಬಂದ ತಕ್ಷಣ ಕೇಳ್ತಿದ್ರು, ನಾನು ಬರ್ಬೇಕು ಅನ್ಕೊಂಡಿದ್ದೆ, ಹೇಳಿದ್ದು ಬರ್ತಿದ್ದೆ ಅಂತ. ಆದ್ರೆ ಈ ಬಾರಿ ದೇವರ ದಯೆಯೋ ಅಥವಾ ಅವರ ಒಂದು ಅದೃಷ್ಟವೋ ಗೊತ್ತಿಲ್ಲ, ಕೆಲವು ಸದಸ್ಯರು ನಮ್ಗೆ ಮೈನಸ್ ಆದ್ರಿಂದ ಒಂದು 6 ಜನ ಸದಸ್ಯರು ಬರ್ದೇ ಇರುವ ಕಾರಣ ಅವರಿಗೆ ನಾವು ಕೊನೆಯಲ್ಲಿ ಅವಕಾಶ ಕೊಟ್ಟಿವಿ. ಕೊನೆ ಕ್ಷಣದಲ್ಲಿ ಹೇಗಿದೆ ಬನ್ನಿ ಅಂತ ಕೇಳಿದಾಗ ಖಂಡಿತ ಖುಷಿಯಿಂದ ಒಪ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಬಂದು ಕೂಡ ನಾವೇನ್ ಅನ್ಕೊಂಡಿದೀವಿ ಫಸ್ಟ್ ಹೇಳ್ಬೇಕಂದ್ರೆ ಸ್ವಲ್ಪ ವಯಸ್ಸಾಗಿದೆ, ನೀವು ಆರಾಮಾಗಿರಿ, ಅಡಿಗೆ ಎಲ್ಲ ಮಾಡ್ತಾರೆ, ಯುವಕರಿದ್ದಾರೆ ಮಾಡ್ತಾರೆ ಅಂತ ಹೇಳ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನಾವು ಹೇಳುದು ಒಂದ್ ಕಡೆ ಸರಿಯಲ್ಲ ಅನ್ನಿಸ್ತು. ಯಾಕಂದ್ರೆ ಅವರು ಯಾವ್ದ್ರಲ್ಲೂ ಕೂಡ ನೋಡ್ತಾ ಕೂತ್ಕೊಳ್ಳೋರಲ್ಲ. ನಾವು ಯಾವಾಗ್ಲೂ ಬಾಲ್ಯದಿಂದ ನೋಡಿದ್ದೇವೆ, ಯಾವುದೇ ಕೆಲ್ಸಕ್ಕೆ ಹೋದ್ರು ಕೂಡ ನೋಡ್ತಾ ಕೂತ್ಕೊಳ್ಳುವಂತ ವ್ಯಕ್ತಿನಲ್ಲ. ನಾವ್ ಹೇಳಿದ್ರು ಕೂಡ ಅವ್ರು ಮಾಡೋರು ಅಂತ ಗೊತ್ತಿದ್ದು ನಾವು ಕಡೆಗೆ ಸುಮ್ನಾದ್ವಿ. ಆದ್ರೆ ಎಲ್ಲ ಕೆಲಸದಲ್ಲೂ ಕೂಡ ಯುವಕರಿಗಿಂತ ಹೆಚ್ಚು ಕೆಲಸವನ್ನ ಮಾಡ್ತಾ ಸಂತೋಷವಾಗಿ. ಮತ್ತೆ ಇನ್ನೊಂದು ಖುಷಿ ಏನಂದ್ರೆ ಯಾವುದೇ ಕ್ಷೇತ್ರಕ್ಕೆ ಹೋದ್ರು ಕೂಡ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗ್ಲಿಲ್ಲ. ಅವರನ್ನ ಹುಡುಕುವಂತ ಕೆಲಸವನ್ನ ನಮ್ಗೆ ಕೊಡ್ಲೇ ಇಲ್ಲ. ಎಲ್ಲೂ ಕೂಡ ಮಿಸ್ ಆಗ್ಲಿಲ್ಲ. ಎಲ್ಲರ ಜೊತೆಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಎಲ್ಲರಿಗಿಂತ ಮುಂದೆ ಬರ್ತಾ ಇದ್ರು. ತುಂಬಾ ಖುಷಿ. ತಮ್ಮ ಅನಿಸಿಕೆ ಹೇಳ್ಬೇಕಾಗಿತ್ತು ಮನೆ ವಿನಂತಿ. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಹೇಳುದೇನಂದ್ರೆ, ನನಗೆ ಇಲ್ಲಿ ಬರ್ತಾ ಅಂತ ನನಗೇನು ಗೊತ್ತೇ ಇಲ್ಲ. ಇಲ್ಲಿ 3 ದಿವಸ ಇದ್ದಾಗ ಮಾರುತಿ ಹೆಂಡತಿ ನನ್ನ ಹತ್ರ ಏನಂದ್ರು, ನೀನು ಬರ್ಬೇಕು ಅಂತ ಹೇಳಿ. ನನ್ಗೆ ಏನು ಗೊತ್ತಾಗಿಲ್ಲ, ಇಂಥ ಕಡೆಗೆ ಟೂರ್ಗೆ ಹೋಗಂತ ಹೇಳಿದ್ರಲ್ಲ. ಮತ್ತೆ ನಾ ಸುಮ್ಮನೆ ಆಲೋಚನೆ ಮಾಡಿದೆ. ಆಲೋಚನೆ ಮಾಡ್ಕೊಂಡು ಮತ್ತೊಂದ್ ಮಾತು ಕೇಳಿದೆ ಅವ್ರಿಗೆ, ಎಷ್ಟು ಬೀಳ್ತದೆ ಇಲ್ಲಿ ಬರೋಕೆ ಕೇಳಿದೆ. ಅದು ಎಷ್ಟೋ ಬೀಳ್ಲಿ, ಅದು ನೀವು ಕೇಳುದು ಬೇಡ, ನೀವು ಬರ್ತೀರಲ್ಲ ಅಂತ ಹೇಳ್ರು. ಆಯ್ತು ನಾ ಬರ್ತ ಅಂತ ಹೇಳ್ದೆ. ದುಡ್ಡು ನಿಸೆ ಏನು ಕೇಳುದು ಬೇಡ, ನೀವು ಬನ್ನಿ ಅಂತ. ಹಾಗೆ ನಾನು ಇಲ್ಲಿ ಬರುವ ದಿವ್ಸ ಒಂದು ಮಾರ ದಿವಸ ರಾತ್ರಿ ಬೆಳಗ್ಗೆ ಹೋದರಿ ನನ್ಗೆ ಒಟ್ಟು ನಾನು ಅವ್ರ ಜೊತೆಗೆ ಹೆಂಗೆ ತಿರುಗಾಡ್ತೇನೆ ನಂಗೆ ಗೊತ್ತಿಲ್ಲ ಅಂತ ನಾನು ಹೀಗೆ ವಿಚಾರ ಮಾಡೋಕತ್ತೆ. ನಾನು ಆದ್ರೆ ಆ ದೇವರ ಅನುಗ್ರಹದಿಂದ ನನಗೆ ಎಲ್ಲ ಹುಮ್ಮಸ್ ಕೊಡ್ತು. ನನ್ಗೆ ಎಲ್ಲಿ ಹೋಗ್ಲಿಕ್ಕೂ ಬರ್ಲಿಕ್ಕೂ ಏನು ತೊಂದರೆ ಕೊಡ್ಲಿಲ್ಲ. ಅವ್ರು ಯಾವ ತರ ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಅಲ್ಲಿವರೆಗೆ ಹೋಗಿ ಬಂದೆ ನಾನು.
ಶ್ರೀ ಮಾರುತಿ ಪ್ರವಾಸ ತಂಡದ ಎಲ್ಲಾ ಸದಸ್ಯರಿಗೂ ನನ್ನ ವಂದನೆಗಳನ್ನು ಹೇಳುತ್ತಾ ನಾ 2 ಮಾತನಾಡ್ತಾ ಇದ್ದೇನೆ. ಈ ಪ್ರವಾಸ ತಂಡಕ್ಕೆ ನಾನು ಬರ್ಲಿಕ್ಕೆ ಹತ್ಕೊಂಡು 4 ವರ್ಷ ಆಯ್ತು. 4ನೇ ಬಾರಿ ಬರ್ತಾ ಇರೋದು ಪ್ರವಾಸದಲ್ಲಿ. ಈ ಬಾರಿ ಪ್ರವಾಸಕ್ಕೆ ಹೊರಟಿದ್ದು ಬಂದಿದ್ದು ಬಹಳ ಖುಷಿ ಆಯ್ತು. ಪ್ರವಾಸದ ಬಗ್ಗೆ ಹೇಳ್ಬೇಕಂದ್ರೆ ನಾವು ಈ ಮಹಾರಾಷ್ಟ್ರನ ಬರ್ಲೇ ಇಲ್ಲ ಆಗಿದ್ದೆ. ನಾನು ಮಹಾರಾಷ್ಟ್ರದ ಕಡೆಗೆ ಬರ್ಲೇ ಇಲ್ಲ. ಇದೇ ಮೊದಲನೇ ಬಾರಿ ಬಂದಿದ್ದು. ಮಹಾರಾಷ್ಟ್ರದಲ್ಲಿ ಈಗ ಸುಮಾರು ಜ್ಯೋತಿರ್ಲಿಂಗಗಳನ್ನು ಈಗ 3 ಕಡೆ ಜ್ಯೋತಿರ್ಲಿಂಗ ನೋಡಿದ್ವಿ. ಮತ್ತೆ ಈ ಸರಿ ಶಿರಡಿ ಇದೆಲ್ಲ ತುಂಬಾ ಈ ಪ್ರದೇಶಗಳೆಲ್ಲ ನಂಗೆ ತುಂಬಾ ಇಷ್ಟ ಆಯ್ತು. ಪ್ರವಾಸ ತಂಡದ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಎಲ್ಲರೂ ಈ ಪ್ರವಾಸದಲ್ಲಿ ಅಂದ್ರೆ ಕೆಲಸಗಳೆಲ್ಲ ಎಲ್ಲರೂ ಸರಿಯಾಗಿ ಮಾಡಿದ್ರು. ನಾವ್ ಸ್ವಲ್ಪ ಜಾಸ್ತಿಯೇ ಮಾಡಿರ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಇಷ್ಟ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಾನು ಮತ್ತು ಜಗ್ಗು ಅವರು ಸೇರಿ ಬಸ್ ಅನ್ನು ಖರೀದಿ ಮಾಡುವಂತ ಬೇರೆ ಬಸ್ ಖರೀದಿ ಮಾಡಲು ರೆಡಿ ಮಾಡಿದ್ದೇವೆ. ಒಂದ್ಸರಿ ಟೂರ್ಗೆ ಹೋಗುದು, ಮನೆ ಸ್ಲ್ಯಾಬ್ ಮೇಲೆ ನಿಲ್ಸೋದು, ಮತ್ತೊಂದು ವರ್ಷ ತಿಳಿಸು ನೀವು ಬರ್ಬೇಕು. ಮದಿ ಇದ್ರೆ